ಇವತ್ತು ವಾಸವಿ ಯೂನಿಯನ್ ಚಾರಿಟೇಬಲ್ ಟ್ರಸ್ಟ್ ಇಂದ ಗೋಲ್ಡ್ ಮೆಡಲ್ ಫಂಕ್ಷನ್ ಅಂಡ್ ಮೆಡಲ್ ವಿತರಣೆ ಫಂಕ್ಷನ್ ಇಟ್ಕೊಂಡಿದ್ರು. ಇದು 59ನೇ ಸಂಚಿಕೆ. ಇದು ಕಳೆದ 59 ವರ್ಷಗಳಿಂದ ಅವರು ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎರಡ್ 2011ರಲ್ಲಿ ನನಗೂ ಕೂಡ ಇಲ್ಲಿ ಮೆಡಲ್ ಸಿಕ್ಕಿತ್ತು. ಸೊ ಹಾಗಾಗಿ ನಿರಂತರವಾಗಿ ಅವರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ನ ವೈಶ್ಯ ಕಮ್ಯುನಿಟಿಯಲ್ಲಿ ರೆಕಗ್ನೈಸ್ ಮಾಡಿ ವಿವಿಧ ಸ್ಟ್ರೀಮ್ಸಲ್ಲಿ, ಎಜುಕೇಷನ್ ಸ್ಟ್ರೀಮ್ಸಲ್ಲಿ ಯಾರ್ಯಾರು ಉತ್ತಮ ಮಾರ್ಕ್ಸ್ ಅನ್ನು ಪಡೆದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅವರು ಮೆಡಲ್ಸನ್ನು ಕೊಡೋದು ಮತ್ತು ಅವ್ರನ್ನ ರೆಕಗ್ನಿಷನ್ ಮಾಡೋ ಮುಖಾಂತರ ಉತ್ತೇಜನ ನೀಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಮಾಡಲಿ ಅಂತ ನಾನು ಇಚ್ಛಿಸ್ತೀನಿ. ಇವತ್ತು ಸುಮಾರು 8-9 MD ಡಾಕ್ಟರ್ಗಳು, MBBS ಡಾಕ್ಟರ್ಸ್ ಮತ್ತು ಮಾಸ್ಟರ್ಸ್, MCA, MBA, BBA, BTech ಈ ರೀತಿ ಬಹಳಷ್ಟು ಡಿಗ್ರಿಗಳನ್ನು ಪಡೆದಿರತಕ್ಕಂತಹ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಸುಮಾರು 175 ಮಕ್ಕಳಿಗೆ ಇವತ್ತು ಒಂದು ರೆಕಗ್ನಿಷನ್ ಅನ್ನು ಅವ್ರು ಮಾಡಿರ್ತಾರೆ. ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ಇದೇ ರೀತಿ ಮುಂದುವರಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವಾಸವಿ ಯೂನಿಯನ್ ಚಾರಿಟಬಲ್ ಟ್ರಸ್ಟ್ ಇಂದ 59ನೇ ಅವಾರ್ಡ್ ಫಂಕ್ಷನ್ ಇವತ್ತು ಆಯಿತು. 180 ಮಕ್ಕಳಿಗೆ ಇವತ್ತು ಗೋಲ್ಡ್ ಮೆಡಲ್ ಅವಾರ್ಡ್ಸ್ ಕೊಟ್ಟಿದ್ದೀವಿ. ಬರೋ ವರ್ಷ ಡೈಮಂಡ್ ಜೂಬ್ಲಿ ಅವಾರ್ಡ್, ಅದಕ್ಕೆ ವಿ ಆರ್ ಪ್ಲಾನಿಂಗ್ ಟು ಡೂ ಇಟ್ ಇನ್ ಎ ವೆರಿ ಬಿಗ್ ವೇ. ಅದರಿಂದ ಎಷ್ಟು ಜನ ಮಕ್ಕಳು ಬಂದ್ರು ಅಷ್ಟು ಜನಕ್ಕೂ ಅವಾರ್ಡ್ಸ್ ಕೊಡೋಕೆ ರೆಡಿಯಾಗಿದ್ದೀವಿ. ಅದಕ್ಕೆ ವಿ ನೀಡ್ ದಟ್ ದಿಸ್ ಪಬ್ಲಿಸಿಟಿ ಶುಡ್ ಬ್ರಿಂಗ್ ಮೋರ್ ಚಿಲ್ಡ್ರನ್ ಫಾರ್ ದಿಸ್ ಅವಾರ್ಡ್ಸ್. ಈಗ ನಾವೆಲ್ಲ ಕೊಟ್ಟಿರುವಂಥ ಅವಾರ್ಡ್ಸ್ ಅಲ್ಲಿ ತಾವು ನೋಡಿರಬೇಕು, 85ರಿಂದ 90% ಅಷ್ಟು ಹೆಣ್ಮಕ್ಳೇ ಇದ್ದಾರೆ. ಹಾಗೆ ಅವರಲ್ಲಿ 85 to 90% ಅವರು ಜಾಬ್ಸ್ ಆದಾಗಲೇ ಬಂದಿದೆ, ಒಳ್ಳೊಳ್ಳೆ ಜಾಬ್ಸಲ್ಲಿ ಇದ್ದಾರೆ. ಇದ್ರ ಜೊತೆಗೆ ನಾವು ವರ್ಷ ನಾವು ಮಾಡ್ತಾ ಇರೋದ್ರಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಇರಬಹುದು, ಅವ್ರು ಬ್ಯಾಚುಲರ್ ಡಿಗ್ರಿಗೆ ಬಂದು ಕೂಡ ಅವರು ಅವಾರ್ಡ್ ತೊಗೊಂಡಿದ್ದಾರೆ. ಇವಾಗ ಮಾಸ್ಟರ್ಸ್ ಮಾಡಿ ಅವಾರ್ಡ್ ತೊಗೊತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ಜೀವನ ಸುಖವಾಗಲಿ ಅಂತ ಹೇಳ್ತೀವಿ.